ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 86ನೇ ಅಧ್ಯಾಯ 15ನೇ ವಚನ. ಕರ್ತನೇ, ನೀನು ಕನಿಕರವೂ ದಯೆಯೂ ಉಳ್ಳವ ದೇವರು, ದೀರ್ಘ ಶಾಂತನು, ಬಹಳ ಪ್ರೀತಿಯು ನಂಬಿಕೆ ಉಳ್ಳವನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ. ನಮ್ಮ ಜೀವಿತದಲ್ಲಿ ಬಂದಂತ ಶತ್ರುಗಳು ನಮಗೆ ಅಪಾಯ ಮಾಡೋದಕ್ಕಾಗ್ಲಿ, ಪ್ರಾಣ ತೆಗೆಯೋಕ್ಕಾಗ್ಲಿ, ನಮ್ಮನ್ನು ಹಿಂಸಿಸೋದಕ್ಕಾಗ್ಲಿ, ನಮ್ಮನ್ನ ಜೀವನ ಹಾಳು ಮಾಡೋದಕ್ಕಾಗ್ಲಿ, ಅನೇಕ ನಮಗೆ ವೈರಿಗಳು ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಮ್ಮನ್ನು ಹಿಂಬಾಲಿಸ್ತಾ ಇರ್ತಾರೆ ಪ್ರೇರೆ. ಆದ್ರೆ ಭಯ ಪಡಬಾರ್ದು, ಯಾಕಂದ್ರೆ ದೇವರು ಅದ್ಭುತ ರೀತಿ ವಾಗ್ದಾನ ಮಾಡ್ತಾರೆ. ದಾವೀದ ಭಕ್ತರ ಜೀವಿತದಲ್ಲಿ ಆ ದೇವರಿಗೆ ಪ್ರಾಣಕ್ಕೆ ಅಪಾಯ ಬಂದಾಗ, ಶತ್ರುಗಳು ಬಾಧೆ, ಅವ್ರು ಏನ್ ಮಾಡ್ಬೇಕೆಂಬುದು, ಯಾವ ರೀತಿ ಆಲೋಚನೆಯಿಂದ ಅವ್ರ ಪ್ರಾಣ ತೆಗಿಬೇಕೆಂಬುದಾಗಿ ಎಷ್ಟು ಅವ್ರ ಆಲೋಚನೆ ಮಾಡ್ತಿದ್ರು ಪ್ರೇರೆ. ಆದ್ರೆ ದಾವೀದ ಭಕ್ತರು ಭಯ ಪಟ್ಟಿಲ್ಲ ಪ್ರೇರೆ. ಇಲ್ಲಿ ದೇವರಿಗೆ ವಿಜ್ಞಾಪನೆ, ಅವ್ರ ಪರಿಸ್ಥಿತಿಯಲ್ಲಿ ಇದ್ದಂತ ಒಂದು ದುಃಖ, ಒಂದು ವೇದನೆಯು ಇದ್ದಂತ ಇಕ್ಕಟ್ಟದ ದಿನಗಳಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ರು ಪ್ರೇರೆ. ಕರ್ತನೇ, ನೀನು ಕನಿಕರವೂ ದಯೆ ಉಳ್ಳ ದೇವರು. ಹಲ್ಲೆಲೂಯಾ. ಪ್ರೇರೆ, ದೇವರಿಗೆ ನಾವು ಯಾವ ರೀತಿಯಾಗಿ ವಿಜ್ಞಾಪನೆ ಮಾಡ್ತೀವಿ ಪ್ರೇರೆ? ನಾವು ಆತ್ಮ ರೀತಿ, ಸತ್ಯ ರೀತಿಯಾಗಿ ನಾವು ದೇವ್ರ ಮೇಲೆ ನಂಬಿಕೆ, ದೇವ್ರ ಮೇಲೆ ಆಧಾರ, ದೇವ್ರ ಮೇಲೆ ಕನಿಕರ ಇಟ್ಟು, ತಂದೆ ದೇವರೇ, ನಮಗೆ ಬಂದಂತ ಅಪಾಯಗಳು, ಭಯ, ಚಿಂತನೆಗಳು ನಮ್ಮಿಂದ ಪಾರು ಮಾಡಪ್ಪ. ಕರ್ತನೇ, ನೀನು ಕನಿಕರ ಉಳ್ಳ ದೇವರು, ದಯ ಉಳ್ಳ ದೇವರು ಎಂಬುದಾಗಿ ನಾವು ದೇವರಿಗೆ ಪ್ರಾರ್ಥನೆ ಮಾಡುವಂತಾಗಿರ್ಬೇಕು. ನಮಗಿದ್ದಂತ ಪ್ರತಿಯೊಂದು ಸಮಸ್ಯೆಗಳು ದೇವರಿಗೆ ಸಮರ್ಪಿಸಿ, ಕರ್ತನೇ, ನೀನು ಕನಿಕರ ಉಳ್ಳವೋ, ದಯ ಉಳ್ಳ ದೇವರು. ದೇವ್ರು ನಮ್ಗೆ ಕನಿಕರಿಸುವಂತರಾಗಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ದಯ ತೋರಿಸುವಂತರಾಗಿದ್ರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಎಲ್ಲರೂ ಕೈ ಬಿಟ್ಟು ಹೋಗಿರ್ಬೋದು, ಎಲ್ಲರೂ ಆಪತ್ ದಿನಗಳು ಬಂದಾಗ, ಶತ್ರುಗಳು ಸಮಸ್ಯೆಗಳು ಬಂದಾಗ. ಆದ್ರೆ ದೇವ್ರು ನಮ್ಮನ್ನು ಕೈ ಬಿಡುವಂತ ದೇವರಲ್ಲ ಪ್ರಿಯರೇ. ದೇವ್ರು ನಮ್ಮನ್ನು ಕನಿಕರವು ದಯ ಉಳ್ಳಂತ ದೇವ್ರು ಪ್ರಿಯರೇ. ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಇದ್ದಂತ ಪ್ರತಿಯೊಂದು ಸಮಸ್ಯೆಗಳಿಂದ ಭಯ ಪಡ್ತಾ ಇದ್ರೆ ಪ್ರಿಯರೇ. ಪ್ರತಿಯೊಂದು ವ್ಯಾಧಿ, ರೋಗ, ಸಮಸ್ಯೆ, ಕೋರ್ಟ್ ಕೇಸ್ ವಿಷಯ, ಪ್ರತಿಯೊಂದು ವೈರಿಗಳ ಸಮಸ್ಯೆಯಿಂದ ಭಯ ಪಡ್ತಿದ್ರೆ ಪ್ರಿಯರೇ. ಆದ್ರೆ ಭಯ ಪಡಬೇಡ, ದೇವ್ರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ನೆರವೇರಿಸುವಂತ ದೇವ್ರು ಪ್ರಿಯರೇ. ಆತ ನಮ್ಮನ್ನು ಕನಿಕರ ಉಳ್ಳ ದೇವ್ರು, ದಯ ತೋರಿಸುವಂತ ದೇವ್ರು ಆತನು ಪ್ರಿಯರೇ. ಮತ್ತು ದೀರ್ಘ ಶಾಂತನು, ಬಹಳ ಪ್ರೀತಿ ನಂಬಿಕೆ ಉಳ್ಳಂತ ದೇವರು ಪ್ರಿಯರೇ. ಹಲ್ಲೆಲೂಯಾ. ಆತನು ನಮ್ಮ ಜೀವಿತದಲ್ಲಿ ದೀರ್ಘ ಶಾಂತವನ್ನು ಅಂಗರಿಸುವಂತ ದೇವರು. ಆತನು ಬಹಳ ರೀತಿಗೆ ನಮ್ಮನ್ನು ಪ್ರೀತಿಯು ನಂಬಿಕೆಯಿಂದ ನೋಡಿಕೊಳ್ಳುವಂತ ದೇವ್ರು ಪ್ರಿಯ. ಆತನ ಮಕ್ಕಳಂತ ನಾವು ಪ್ರತಿಯೊಂದು ಸಮಸ್ಯೆಯಿಂದ, ಪ್ರತಿಯೊಂದು ನಮ್ಮ ಜೀವಿತದಲ್ಲಿ ಇದ್ದಂತ ಪ್ರತಿಯೊಂದು ಯಾವುದೇ ಸಮಸ್ಯೆಗಳಾಗ್ಲಿ ಪ್ರಿಯರೇ, ನಮ್ಮನ್ನು ಆ ಸಮಸ್ಯೆಗೆ ಒಳಗಾಗುವುದಕ್ಕೆ ಬಿಡೋದಿಲ್ಲ ಪ್ರಿಯರೇ. ಯಾಕಂದ್ರೆ ನಾವು ಆತನ ಮಕ್ಕಳಾಗಿದ್ದೇವೆ ಪ್ರಿಯರೇ. ಆತ ನಮ್ಮನ್ನು ಕನಿಕರಿಸಿ, ಆತನ ದಯ ತೋರಿಸಿ, ಆತನ ದೀರ್ಘ ಶಾಂತಿ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿ, ಆತ ನಮಗೆ ಬಹಳ ರೀತಿಯಾಗಿ ಪ್ರೀತಿ ಮಾಡಿ ನಮ್ಮನ್ನು ಆತನ ಕೃಪೆಯಿಂದ ನಡೆಸುವಂತ ದೇವ್ರ ಪ್ರಿಯರೇ. ಎಷ್ಟು ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮಾಡ್ತಾರೆ ಪ್ರಿಯರೇ. ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಂಡು ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಮನ್ನು ಕನಿಕರಿಸ್ತಾ ಇದ್ದಾರೆ, ದೇವ್ರು ನಮಗೆ ದಯ ತೋರಿಸ್ತಾ ಇದ್ದಾರೆ, ಆತ ನಮ್ಗೆ ಶಾಂತಿ ಸಮಾಧಾನ ಅನುಗ್ರಹಿಸ್ತಾ ಇದ್ದಾರೆ, ನಮ್ಮ ಪ್ರೀತಿ ಮಾಡ್ತಾ ಇದ್ದಾರೆ ಎಂಬುದಾಗಿ ಈ ವಾಗ್ದಾನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋ ಪ್ರಿಯರೇ. ಖಚಿತವಾಗಿ ದಾವೀದ ಭಕ್ತರ ಜೀವಿತದಲ್ಲಿ ದೇವರು ಆಶೀರ್ವಾದ ಮಾಡಿದಂತ ದೇವರು ನಿಮ್ಮ ಜೀವಿತದಲ್ಲಿ ಸಹ ದೇವರು ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮೂಲಕವಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ನೆರವೇರಿಸುವಂತ ದೇವರು, ನಮ್ಮ ನಡೆಸುವಂತ ದೇವ್ರು ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ, ತಂದೆ ಸ್ತೋತ್ರವಾಗಲಿ. ಎಸ್ಯ ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದಿ ನೀವು ನೆರವೇರಿಸುವಂತ ದೇವರು ನೀವು ಆಗಿರಪ್ಪ ತಂದೆ ದೇವರು. ಎಷ್ಟು ಜನರು ಭಯದಲ್ಲಿ, ಎಷ್ಟು ಜನ ಚಿಂತನೆಯಲ್ಲಿ, ವೇದನೆಯಲ್ಲಿ, ಅಪಾಯದಲ್ಲಿ ಇದ್ರ ಪ್ರಭಾ. ಆದ್ರೆ ತಂದೆ ನೀವು ವಾಗ್ದಾನ ಮಾಡ್ತಿದ್ರ ಪ್ರಭಾ,
ಕನಿಕರಿಸುವಂತ ದೇವರು, ದಯ ಉಳ್ಳಂತ ದೇವರು, ಶಾಂತಿ ಕೊಡುವಂತ ದೇವರು, ನಮಗೆ ಪ್ರೀತಿ ಮಾಡುವಂತ ದೇವ್ರು ನೀವಾಗಿದೆ ಅಂತೇಳಿ ಈ ವಾಗ್ದಾನ ಮೂಲಕವಾಗಿ ಪ್ರಾರ್ಥನೆ ಮಾಡ್ಕೊಳ್ಳುವಂತ ಪ್ರತಿಯೊಬ್ಬ ಜೀವಿತದಲ್ಲಿ ತಂದಿ ಈ ವಾಗ್ದಾನ ಮೂಲಕ ಅವ್ರ ಭಯದಲ್ಲಿದ್ದಂತ ಮಕ್ಕಳಿಗೆ ಬಿಡುಗಡೆ ಮಾಡ್ರಿ. ಆತ್ಮ ರೀತಿಯಾಗಿ ಬಿದ್ದೋಗಿದ್ದ ಸ್ಥಿತಿಯಲ್ಲಿದ್ದವರಿಗೆ ಬಿಡುಗಡೆ ಮಾಡ್ರಿ ಪ್ರಭಾ. ಶತ್ರು ಬಾಧೆಯಿಂದ ಜೀವಿತದಿಂದ ಶತ್ರು ಬಾಧೆಗಳನ್ನು ತಪ್ಪಿಸ್ರಪ್ಪ. ಅವ್ರಿಗೆ ನೀವೇ ಕನಿಕರವು ದಯ ತೋರಿಸಿ ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಅನುಗ್ರಹಿಸುವಂತ ದೇವ್ರು ನೀವಾಗಿರಪ್ಪ. ಈ ಮುಂಜಾನೆ ಸಮಲಿ ಈ ವಾಗ್ದಾನ ಮೂಲಕವಾಗಿ ಅವ್ರ ಜೀವಿತದಲ್ಲಿ ಅದ್ಭುತವನ್ನು ನೋಡ್ತಾ ಇದ್ರ ಪ್ರಭಾ. ಈ ವಾಗ್ದಾನ ಮೂಲಕ ಅವ್ರ ಜೀವಿತದಲ್ಲಿ ಆಶೀರ್ವಾದನ ಕೊಡ್ತಾ ಇದ್ರಪ್ಪ ಅಂತೇಳಿ ನಂಬುತ್ತೇನೆ ಪ್ರಭಾ. ಈ ಮುಂಜಾನೆ ಪ್ರಾರ್ಥನೆ ವಿಜ್ಞಾಪನೆಗಳು ನಜರೇತ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೀನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.